ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನನ್ನ ಹುಟ್ಟಿದಬ್ಬ. ಸೊ ನನ್ನ ಹುಟ್ಟಿದಬ್ಬಕ್ಕೆ ನಾವು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ನಮಗೆ ಆಗಸ್ಟಿಂದ ಸೆಪ್ಟೆಂಬರ್ ಫಸ್ಟ್ ವೀಕ್ವರೆಗೂ ಸೆಲೆಬ್ರೇಷನ್ನೇ. ಯಾಕೆಂದರೆ ಆಗಸ್ಟಲ್ಲಿ ನಮ್ಮ ಆ್ಯನಿವರ್ಸರಿ ಮತ್ತು ನನ್ನ ಬರ್ತಡೇ ಬರುತ್ತೆ. ಸೆಪ್ಟೆಂಬರ್ ಫಸ್ಟ್ ವೀಕು ನನ್ನ ಮಗಳ ಬರ್ತಡೇ ಬರುತ್ತೆ. ಸೊ ಆ ಮಂತ್ವರೆಗೂ ನಾವು ಫುಲ್ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ಲಿಖಿತ್ಗೂ ಕೂಡ ತುಂಬ ಟ್ಯಾಂಕ್ಸ್ ಬೀಳುತ್ತೆ ಇದರಿಂದ. ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಎಲ್ಲೂ ಹೋಗಲಿಲ್ಲ. ಸೊ ಹೊರಗಡೆ ಹಂಗೆ ತಿಂಡಿ ತಿಂದ್ಕೊಂಡು ಹೊರಟ್ವಿ. ಸೊ ನಮಗೆ ಪಾಪು ಬರ್ಡೇ ಹತ್ರ ಇರೋದ್ರಿಂದ ಸ್ವಲ್ಪ ಬ್ಯುಸಿನೂ ಇದ್ವಿ. ಅವಳದು ಸ್ವಲ್ಪ ಶಾಪಿಂಗ್ ಮಾಡೋದು ಅದು ಇದು ಎಲ್ಲ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬಂದಷ್ಟರಲ್ಲಿ ರೂಪ ಅವರೆಲ್ಲ ಬಂದಿದ್ದರು. ಸೊ ಹರ್ಷಿತಾ ವಿಕ್ಕಿನೂ ಕೂಡ ಬಂದಿದ್ದರು ಸರ್ಪ್ರೈಸ್ ಆಗಿ. ಆ್ಯಂಡ್ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. ಆ್ಯಂಡ್ ಪಾಪು ಬರ್ಡೇನೂ ಕೂಡ ಹತ್ರ ಇತ್ತು. ಆದ್ದರಿಂದ ಆ್ಯಂಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಫ್ಯಾಮಿಲಿ ಜೊತೆ ನಾನು ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಮಕ್ಕಳು ಆದಮೇಲೆ ನಮ್ಮ ಬರ್ಡೇನೆಲ್ಲ ನಾವು ಸಿಂಪಲಾಗಿ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಯಾಕೆಂದರೆ ಮಕ್ಕಳಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರಿಂದ. ಆ್ಯಂಡ್ ನನ್ನ ಬರ್ತ್ಡೇ ಎಲ್ಲ ಮುಗೀತು. ಆ್ಯಂಡ್ ರೂಪನು ಮತ್ತು ಲಿಖಿತು ಕೂಡ ನನಗೆ ಗಿಫ್ಟ್ ಕೊಟ್ಟರು. ಲಿಖಿತ್ ಕೊಟ್ಟು ಸ್ವಲ್ಪ ಸರ್ಪ್ರೈಸ್ ಆಗಿತ್ತು. ಒಂದೇ ಸಲ 2 ವಾಚ್ ಕೊಟ್ಟರು. ಸೊ ಥ್ಯಾಂಕ್ ಯು ಲಿಖಿತ್ ಆ್ಯಂಡ್ ರೂಪ. ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ನನ್ನ ಫ್ಯಾಮಿಲಿ ಜೊತೆ ನಾನು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿಕೊಂಡು ನನ್ನ ದಿನನ ಮುಗಿಸ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಮರಿದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.